ಹಾಯ್ ಗಾಯ್ಸ್, ಕುಡುಕ್ ನನ್ನ ಮಕ್ಕಳು ಸೇರ್ಕೊಂಡು ಎಲ್ಲಿಗೆ ಹೊಲ್ಟ್ವಿ ಗೊತ್ತಾ? ಫಸ್ಟ್ ಪ್ಲೇಸೇ ನಾವು ಸೀತಾಲಯ್ಯನಗಿರಿಗೆ ಹೋಗ್ತೀವಿ. ಹೋಗ್ತಿದ್ದಂಗೆ ಫುಲ್ಲು ಫಾಗಿದೆ. ಅದರಲ್ಲಿ ನನ್ನ ಮಕ್ಕಳು ನೋಡಿ ಹುಡುಗರು ಫುಲ್ಲು ಜೋಶಲ್ಲಿ ಡ್ಯಾನ್ಸ್ ಆಡ್ತಿದ್ರು. ಅದು ಮುಗಿಸ್ಕೊಂಡು ಬರ್ತಿದ್ದಂಗೆ ನಮ್ಮ ದಿಲೀಪ್ ಅವ್ರ ಫೋಟೋಶೂಟು. ನಕ್ಕನ್ ಹುಡುಗಿರಂಗೆ ಬಿದ್ದೋಗ್ಬೇಕು. ನಮ್ಮ ದಿಲೀಪ್ ಅಣ್ಣವ್ರ ಫೋಟೋಶೂಟ್ ಮುಗಿಸ್ಕೊಂಡು ನಾವು ಸೀದಾ ಹೊರಟಿದ್ದೆ ಮುಳಿಯಂಗಿರಿ ಟಾಪಿಗೆ. 100 ರೂಪಾಯಿ ಕೊಟ್ಟು ಕರ್ನಾಟಕ ತಾಂಡಿದ್ದೀವಿ. ಯಾಕೆ? ಕಣ್ಣಿಗೆ ಅಲ್ಲ ಶೋಕಿ ಮಾಡಕ್ಕೆ, ಕಣ್ಣಿಗೆ ಇದೋಗ್ಬಾರ್ದು ಅಂತ ಇರೋದು ಇವೆಲ್ಲ ಬೀಳ್ತೈತಲ್ಲ, ಫಾಗಿಲ್ಲ, ಅದೆಲ್ಲ ಕಣ್ಗೋದ್ರೆ ಕಣ್ಣಿಗೆ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ನಮ್ಮ ದಿಲೀಪ್ ಅನ್ನೋ ಡೈಲಾಗ್ಸ್ಗಳನ್ನೆಲ್ಲ ಕೇಳಿಸ್ಕೊಂಡು ಸೀದಾ ನಾವು ಹೋಗಿದ್ದು ಕೆಳಗಡೆ. ಪದೇ ಒಳಗಡೆ ಏನೋ ಸೌಂಡ್ ಬರ್ತೈತೆ ಅಂತ ನಾವು ಹೋದ್ವಿ. ಅಲ್ಲಿ ನೋಡಿದ್ರೆ ನಮ್ಮ ರಾಕಿ ಅಣ್ಣ ನೀವೇನ್ ಮಾಡಿದಿರಾ? ಎಳ್ಳ ಬಾಯ್ ಬಿಟ್ಟಿ ಇಲ್ಲಿಗಲ್ ಎಳ್ಳ ನಾನು. ನಾವು ಹೊರಟಿದ್ದು ಶಾಂತಲಗಿರಿ ಕೆಳಗಡೆ ಬೈಕ್ ಪಾರ್ಕಿಂಗ್ ಹತ್ರ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಅಲ್ಲಿಂದ ಗಾಡಿ ಎತ್ತಕೊಂಡು ಸೀದಾ ನೋಡಿ ಒಳ್ಳೆ ವ್ಯೂ ಸಿಕ್ತು ನಮಗೆ. ಹೋಗ್ಬೇಕಾದ್ರೆ ಫುಲ್ಲು ಫಾಗ್ ಕವರ್ ಆಗ್ಬಿಟ್ಟಿತ್ತು. ಹೋಗ್ತಾ ಮುಂದೆ ವ್ಯೂ ಚೆನ್ನಾಗಿತ್ತು. ಫೋಟೋ ತಗೊಳ್ಳೋಣಂತ ಗಾಡಿ ಸೈಡ್ಗೆ ಹಾಕಿದ್ವಿ. ಒಂದು 5 ಫೋಟೋ ತಗೊಳ್ಳೋ ಅಷ್ಟೊತ್ತಿಗೆ ನೋಡು ಗುರು ಇವನ್ ಕತೆನ. ಚೆನ್ನಾಗಿದೆ ಮೂವಿ, ಆದ್ರೆ ಮಾತ್ರ ಹೆಂಗ್ ತೆಗ್ದಾರ ಅಂತ ಗೊತ್ತಿಲ್ಲ. ಮೂವಿ ಸೂಪರ್ ಆಗಿದೆ ಮೂವಿ. ಆದ್ರೆ ಇನ್ನೊಬ್ರು ಸ್ಪೆಷಲ್ ಗೆಸ್ಟ್ ನ ನೀವು ನೋಡಿಲ್ಲ, ನೋಡಿ ಇವಾಗ. ಬಸ್ರಿ ಹೆಂಗ್ಸ್ ಬಂದಂಗ್ ಗೊತ್ತಿಯಲ್ಲೋ, ನಂಗೆ ಆಗಲ್ಲಪ್ಪ. ನೋಡೋದಕ್ಕೆ ಗಂಡಸ್ತರ ಇದ್ದೀರಾ ನೀವು? ಗಂಡಸೇನಾ? ಇಲ್ಲೊಂದು ಸ್ವಲ್ಪ ನಮ್ಮ ಲಿಂಗಂಗೆ ರೋಸ್ಟ್ ಮಾಡ್ಕೊಂಡು ಸೀದಾ ನಾವು ಹೊರಟಿದ್ದು ಮಾಣಿಕ್ಯದಾರ ಪೀಕಿಗೆ. ರೋಡಲ್ಲಿ ಹೋಗ್ತಾ ಇದು ವಾಟರ್ ಫಾಲ್ಸ್ ಇತ್ತು ನೋಡಿ. ಈ ಸೈಡ್ ಅಂತೂ ಫುಡ್ಡು ಎಲ್ಲ ಹೆವಿ ಕಾಸ್ಟ್ ಇದೆ. ಆದ್ರಿಂದ ನಮ್ಮ ದಿಲೀಪಣ್ಣ ಒಂದು ಒಳ್ಳೆ ಪ್ಲಾನ್ ಮಾಡ್ದ ನೋಡಿ. ಮಿನರಲ್ ವಾಟರ್. ನಾನು ವೈಲೆಂಟ್ ಆದ್ರೆ ಕಂದ ರಾಮ, ನಾನು ವೈಲೆಂಟ್ ಆದ ರಾವಣ ಕಂದ ರಾವಣ. ನನಗೆ ಸಿಟ್ಟಾದ್ರೆ ಹೊಡೆದಾಗ್ಬಿಡ್ತೀನಿ. ಲೇಕಿನ್ ये साला कर क्या रहा है यहाँ पे? ದೊಡ್ಡ ಮಕ್ಳೇನೋ ನೋಡ್ತಿದ್ರು ಅಂತ ಹೇಳ್ಬಿಟ್ಟು ಚಿಕ್ಕ ಮಕ್ಕಳೆಲ್ಲ ಸೈಡಿಗೆ ಬಂದ್ಬಿಟ್ಟು ನೆಕ್ಸ್ಟ್ ನಾವು ಹೊರಟಿದ್ದೆ ಆಫ್ ರೋಡಿಂಗ್ ಮಾಡೋಕ್ಕೆ. ಒಂದು ಒಳ್ಳೆ ಪ್ಲೇಸ್ ಸಿಕ್ತು ಅಂತ ಸೈಡ್ಗೆ ಹಾಕ್ಬಿಟ್ಟು ಬಾಯ್ಸ್ ಎಲ್ಲ ಸಾಂಗ್ ಹಾಕೊಂಡು ಸ್ಟೆಪ್ ಹಾಕಕ್ಕೆ. ಆ ಪ್ಲೇಸಲ್ಲಿ ಸ್ವಲ್ಪ ಜಾಲಿ ಮಾಡ್ಕೊಂಡು ಟ್ರೈಲ್ಸ್ ಇನ್ನೂ ಬಾಕಿ ಇದ್ರಿಂದ ಮತ್ತೆ ನಾವು ಮೇಲಕ್ಕೆ ಹೋಗ್ತಾ ಇದ್ವಿ. ಆಫ್ ರೋಡಿಗೆ ಬಂದ್ಮೇಲೆ ದೇವಸ್ಥಾನಕ್ಕೆ ಬಂದಂಗೆ ಲೆಕ್ಕ. ದೇವಸ್ಥಾನಕ್ಕೆ ಬಂದ್ಮೇಲೆ ಪ್ರಸಾದ ತಗೊಂಡೇ ಹೋಗ್ಬೇಕು. ನಮ್ ದಿಲೀಪ್ ಅಣ್ಣ ಚೆನ್ನಾಗೇ ಕೊಡ್ತಾರೆ. ನಾನು ದೇವ್ರನ್ನ ಎಷ್ಟು ತಡ್ದೆ ಅಂದ್ರೆ ಬೇಡ ಅಂದೆ. ಬೇಡಣ್ಣ, ಅವ್ರ ಮಟ್ಟಕ್ಕೆ ನಾವ್ ಇಳಿಯೋದು ಬೇಡ ಅಂತ ನಾನು ಎಷ್ಟೋ ತಡ್ದೆ ಅಣ್ಣ. ಬಿದ್ದು ಎದ್ದು ಮತ್ತೆ ಮಾಣಿಕ್ಯದಾರ ಹೋದವರು ನಾ ಅಕ್ಕನ್ ಫುಲ್ ಸೈಕು. ಎಷ್ಟು ಗಾಳಿ ಬರ್ತೈತಿ ಅಂದ್ರೆ ತೋರ್ಕೊಂಡೇ ಹೋಗ್ಬಿಡ್ತಿದ್ವಿ. ಅದಾಗಲೇ ಟೈಮ್ ಕೂಡ ಆಗ್ಬಿಟ್ಟಿತ್ತು. ಎಲ್ಲರಿಗೂ ನಿದ್ದೆ ಬೇರೆ ಸಖತ್ತಾಗಿ ಇಳಿತಿತ್ತು. ಪ್ಲಾನ್ ಇಲ್ಲ ಏನಿಲ್ಲ, ಡೈರೆಕ್ಟ್ ಆಗಿ ಬಂದಿರೋದ್ರಿಂದ ಸಖತ್ ಪ್ರಾಬ್ಲಮ್ ಆಗ್ಬಿಡ್ತು. ನಾನು ಯಾವ್ದೋ ಸರಿಯಾಗಿರೋ ಕಲ್ಡಿ ಅನ್ಕೊಂಡ್ಬಿಟ್ಟಲ್ಲ ಗುರು. ನಮ್ಮ ಹರೀಶ್ ಅಣ್ಣನ ದರ್ಶನ ಮಾಡ್ಕೊಂಡು ಸೀದಾ ನಾವು ಕೆಳಗಡೆ ಸಿಟಿ ಚಿಕ್ಕಮಂಗ್ಳೂರ್ಗೆ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಊರ್ ಕಡೆ ಪಯಣ. ಇಲ್ಲಿಗೆ ಕುಡುಕರ ಟ್ರಿಪ್ ಮುಕ್ತಾಯ ಅಷ್ಟೇ.